ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಅಂದಾಗ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂದರೆ ಹಾಗೆ ಕಂಪ್ಲೀಟ್ ಜುಡಿಸ್ಟ್ರಿಕ್ಷನ್ ಪೂರ್ತಿ ಅವ್ರು ಇನ್ಚಾರ್ಜ್ ಇರೋವಾಗ ಅವರೇ ಈ ಥರ ಮಾಡ್ತು ಅಂತಂದಾಗ ಯಾಕೆ ಸಿಸ್ಟಮ್ ಅವ್ರನ್ನ ಕ್ವಶನ್ ಮಾಡ್ತಾ ಇಲ್ಲ? ಸಸ್ಪೆಂಡ್ ಮಾಡೋದು ಇಟ್ ಇಸ್ ಸಣ್ಣ ವಿಷಯ. ಅದು ಸಸ್ಪೆಂಡ್ ಮಾಡಿದ್ರು ಅವ್ನು ಆರಾಮಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ. ಆಮೇಲೆ ಇನ್ನೂ ಒಂದು ಏನು ನಾವು ಗಮನಿಸಿದ್ವಿ ಅಂತಂದಾಗ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು ಮಹಿಳಾ ಆಯೋಗದ ವರ್ತನೆ. ನನಗೆ ಅದು ಆಶ್ಚರ್ಯ ಅಂತ ಅನಿಸ್ತಾ ಇದೆ. 3 ತಿಂಗಳ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನೀವು ಇದನ್ನ ಜಗತ್ತಿನ ಎಲ್ಲಾ ವಿಚಾರದ ಬಗ್ಗೆ ಮಾತನಾಡ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರು. ಇಂಥ ಸೀರಿಯಸ್ ವಿಚಾರವನ್ನು ಅವರು ಅಡ್ರೆಸ್ಸೇ ಮಾಡಲ್ಲ, ಕ್ಯಾರೆ ತೆಗಿಯಲ್ಲ. ಅಂದ್ರೆ ಮಹಿಳಾ ಆಯೋಗ ಅಧ್ಯಕ್ಷರು ಅನ್ನೋ ಬದಲು ಮಹಿಳಾ ಅಯೋಗ್ಯ ಅಧ್ಯಕ್ಷರು ಅಂದ್ರೆ ಕರೆಕ್ಟ್ ಪದ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವತ್ತಿನವರೆಗೂ ಇಷ್ಟು ದೊಡ್ಡ ಫೈಲ್ ಇದೆ ಆಯೋಗದಲ್ಲಿ, ಯಾವುದು ಒಂದಕ್ಕೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಯಾಕೆಂದ್ರೆ ಅವ್ರದ್ದು ಹೆಂಗಾಗಿದೆ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರು ತಗೊಂಡಾಗ ಅವರು ಬರೀ ರೀಲ್ಸ್ಗಳು ಓಡಾಡು ಬರೀ ಸೋಷಿಯಲ್ ಮೀಡಿಯಾನಲ್ಲಿ ಅವರು ಅವ್ರದ್ದು ಪ್ರತಿಬಿಂಬಿಸ್ಕೊಳ್ತಾ ಇದ್ದಾರೆ ಹೊರತು ಆನ್ ರೆಕಾರ್ಡ್ಸ್ ಅಲ್ಲಿ ಯಾವುದೂ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲಿ ಹೋಗಬೇಕು ನಾವು ಹಂಗಿದ್ರೆ? ಈಗ ಇನ್ಸ್ಪೆಕ್ಟರ್ ಇಂದ ಸಮಸ್ಯೆ ಆಗಿದೆ ಅಂತ ಕಮಿಷನರಿಗೆ ದೂರು ಕೊಟ್ರೆ ಕ್ರಮ ಆಗಲ್ಲ. ಮಹಿಳಾ ಆಯೋಗಕ್ಕೆ 3 ಸಲ ದೂರು ಕೊಟ್ಟರು ಯಾವುದೇ ವಿಚಾರಗಳ ದೂರು ಕೊಡಲ್ಲ, ದೂರು ತೆಗೆದುಕೊಳ್ಳಲ್ಲ, ಕ್ರಮನೂ ಆಗಲ್ಲ, ಏನೂ ಆಗಲ್ಲ. ಮತ್ತೆ ಏನ್ ಮಾಡಬೇಕು? ಈ ವ್ಯವಸ್ಥೆಯಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಪರ್ಸನಲ್ ಆಗಿ ಅವರಿಗೆ ಮೀಟ್ ಆದ್ವಿ. ಇವ್ರ ಹತ್ರ ನಾಗಲಕ್ಷ್ಮಿ ಚೌಧರಿ ಹತ್ರ ಪರ್ಸನಲ್ ಆಗಿ ಮೀಟ್ ಆದ್ವಿ. ಪರ್ಸನಲ್ ಆಗಿ ಮಾತಾಡಿ ಎಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ತೋರಿಸಿದ್ರಿ. ಇದು ನಿಮ್ಮ ಈ ಆಡಿಯೋ ಎಲ್ಲ ಏನು ಲೆಕ್ಕ ಇಲ್ಲ ಸರ್, ನಮಗೆ ಇದನ್ನು ವಿಡಿಯೋದಕ್ಕೆ ತರಕ್ಕೆ ಬೇಡ. ಅದೆಷ್ಟೋ ಆಡಿಯೋಗಳಿವೆ, ಅದೆಷ್ಟೋ ವಿಡಿಯೋಗಳಿವೆ. ನಮಗೆ ಇದನ್ನು ವಿಡಿಯೋಕ್ಕೆ ತಂದು ಹೆಣ್ಮಕ್ಳ ಮರ್ಯಾದೆ ತೆಗೆಯೋದು ನಮಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾವು ಅಷ್ಟು ಕೊಟ್ಟಿಲ್ಲ. ಅದನ್ನು ನಾವು ಅವರಿಗೆ ಸಬ್ಮಿಟ್ ಮಾಡಿದ್ವಿ. ಮೂಡಬಿದ್ರೆಗೆ ಬಂದು ಎಷ್ಟು ಸಮಯ ಆಯ್ತು? ಮೂಡಬಿದ್ರೆ ಇನ್ಸ್ಪೆಕ್ಟರ್ ಆಗಿ ಎಷ್ಟು ಸಮಯ ಆಯ್ತು? 3 years ಆಯ್ತು. 3 years ಅಲ್ಲ, ಅವರು ಫಸ್ಟ್ ಒಮ್ಮೆ ಮೂಡಬಿದ್ರೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಕಾರ್ಕಳ ಸಬ್ ಇನ್ಸ್ಪೆಕ್ಟರ್. ಈಗ ಮುಖ ಮಾಡಿದ್ದಾರೆ 3 years. 3 years ಅಲ್ಲಿ ಇದ್ರೆ ಅವ್ರು 30 years ಇದ್ದಾಗಿದ್ದಾರೆ ಪಬ್ಲಿಕ್ ಅಲ್ಲಿ. ನಾನು ಹೇಳೋದು ಒಂದೇ, ನನ್ನ ಹತ್ರ ಒಂದೇ ಆನ್ಸರ್. ಆಯುಕ್ತರು ಯಾರನ್ನಾದ್ರೂ ಕಳಿಸ್ಬೇಕು ಆ ಲೋಕಲ್ಗೆ, ಆ ಅಂಗಡಿ ಅವನಿಗೆ, ಆಟೋದವನಿಗೆ, ಲೋಕಲ್ ಟೀ ಮಾರುವವನ ಹತ್ರ ಕೇಳ್ಬೇಕು ಇನ್ಸ್ಪೆಕ್ಟರ್ ಸಂದೇಶ್ ಹೇಗೆ ಅಂತ. ನಿಮ್ಮ ಮಾಧ್ಯಮದವ್ರಿಗೆ ಅದೇ ಹೇಳೋದು, ಇನ್ಸ್ಪೆಕ್ಟರ್ ಸಂದೇಶ್ ಹೇಗೆ ಅಂತ ಕೇಳ್ಬೇಕು. ಪ್ರತಿಯೊಬ್ಬರದ ಆನ್ಸರ್ ಒಂದೇ, ಅವನು ಹುಚ್ಚ ಅಂತ ಹೇಳಿ. ಹೆಣ್ಣು ಹುಚ್ಚ, ಒಮ್ಮೆ ಇಲ್ಲಿಂದ ಹೋದ್ರೆ ಸಾಕು ಅಂತ ಎಲ್ಲ ಮುಕ್ತಿ ಕೊಡಿ ನಮ್ಗೆ ಅಂತಾರೆ. ಈಗ ನಾನಿರೋದು ಕಾರ್ಕಳದಲ್ಲಿ, ಇದು ಮೂಡಬಿದ್ರೆ ಸ್ಟೇಷನ್. ನನಗೆ ಕಾರ್ಕಳ ಸ್ಟೇಷನ್ ಇದೆ, ನಮ್ಮ ಮನೆಯಿಂದ 10 ಕಿಲೋಮೀಟರ್ ಇದೆ. ನಾನು ಅವ್ರಿರೋದು ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಬಂದು ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡು ಹೋಗ್ತಾರೆ. ಮೂಡಬಿದ್ರೆಯಿಂದ ಕಾರ್ಕಳದಿಂದ ಅವ್ರು ಮೂಡಬಿದ್ರೆಯಿಂದ ACP ಶ್ರೀಕಾಂತ್ ಇದ್ದು ಸೈನ್ ಹಾಕೊಂಡು ನಾಟ ಗ್ರೀಡ ಅಂತ ಹೇಳೋದು ಗುಪ್ತಚರ ಇಲಾಖೆಯವರು ನಮ್ಮ ಚಲನವಲನ ಗುರುತಿಸುದು. ಆ ಕೇಸನ್ನು ACP ಶ್ರೀಕಾಂತ್ ಸೈನ್ ಹಾಕೊಂಡು ಬೆಂಗಳೂರು ಕೊಡ್ತಾರೆ. ಇನ್ನೊಂದು ಅಲ್ಲಿ ಪೊಲೀಸ್ PCಗಳು ಶಂಕರು, ರೋಹಿತ್, ಇನ್ನು ಅಖಿಲು